ಅದನ್ನು ಕಂಪೈಲ್ ಮಾಡಿ ಸಂಪಾದನೆ ಮಾಡಿ ಕ್ರೋಢೀಕರಿಸಿದವರು ನಿಮ್ಮ ಬದುಕಿನ ಶಿವಾನಂದ ಮಠದ ಸದಾಶಿವ ಶಿವಾನಂದ ಮಹಾಸ್ವಾಮಿ. ಇವರು ಕೂಡ ಲಿಂಗಾಯತ ಅಂತ ಹೇಳ್ಕೊಂಡು ಕೂಡ ಲಿಂಗಾಯತ ವಿರೋಧ ಕಾಲದಲ್ಲಿ ಅವರು ಸದಾ ತೊಡಗಿದರು. ಅಷ್ಟೇ ಅಲ್ಲದೆ ಆ ವಚನ ದರ್ಶನ ಪುಸ್ತಕವನ್ನು ಯಾರ್ಯಾರು ಖಂಡನೆ ಮಾಡಿದ್ದಾರೆ ಅವ್ರ ಮೇಲೆ ಟೀಕಾಸ್ತ್ರ ಮತ್ತು ಬಲಾತ್ಕಾರ ಅಥವಾ ಹಿಂಸೆಗೆ ಪ್ರಚೋದಿಸಿದ್ದಾರೆ. ಅದೇ ರೀತಿ ಲಿಂಗಾಯತದಿಂದ ಬರೆಸಿ ಲಿಂಗಾಯತದಿಂದ ಸಂಪಾದನೆ ಮಾಡಿ ಪ್ರಕಟಣೆ ಮಾಡಿದವರು ಯಾರು ಅದನ್ನು ನಮ್ಗೆ ಗೊತ್ತಿದೆ. RSSನ ಪ್ರಮುಖ ಘಟಕಗಳು. ಅವರು ಯಾಕೆ ಇದನ್ನು ಪ್ರಕಟ ಮಾಡಬೇಕು? ಬಸವತತ್ವದಿಂದ ಆಯಿತು ಮಾಡಿ. ಈಗ ಯಾಕೆ ಮಾಡಬೇಕು? ಈಗ ನಮಗೆ ಯಾವ ಚಟುವಟಿಕೆ ಇಲ್ಲ, ಯಾವ ಎಲೆಕ್ಷನ್ ಇಲ್ಲ, ನಾವು ಯಾರನ್ನು ಪ್ರಮೋಟ್ ಮಾಡಿಲ್ಲ, ವಚನ ಚಳವಳಿಗೆ ನಡೆಯಲಿಲ್ಲ, ಕಲ್ಯಾಣ ಕ್ರಾಂತಿ ಆಗಲಿಲ್ಲ. ನೀವು ಅವ್ರ ಯೂಟ್ಯೂಬಲ್ಲಿದೆ, ಅವ್ರ 3 ಗಂಟೆ ಅಂತ ನೋಡಿ ಏನಂತ ಚಳವಳಿ ಆಗಲಿಲ್ಲ ಅಂದರೆ ಹಾಗಿದ್ರೆ ಅಲ್ಲಿ 16,000 ಶರಣ ಕರ್ಮನೆ ಆಯಿತು. ಬಸವಣ್ಣನ ಪದದೋಷಗೊಳಿಸಿ ಯಾಕೆ ಉಳಿಸಿದ್ರು? ಚಳವಳಿ ಆಗಲಿ ಅರ್ಥ ಏನು? ಏನಂದರೆ ಈ 3 ಶಬ್ದಗಳನ್ನು ಬಳಸಿ ಲಿಂಗಾಯತ ತತ್ವದ ಇತಿಹಾಸದ ಗೂಢತೆ ಇದು ಅವರ ಉದ್ದೇಶ. ಈ ಎಲ್ಲ ಸಮಗ್ರ ಈ RSSನ ಹೋರಾಟಗಳನ್ನು ಉಗ್ರವಾಗಿ ಖಂಡಿಸ್ತದೆ. ಸಮಾವೇಶವನ್ನು ಮಹಾರಾಷ್ಟ್ರದಲ್ಲಿಯೂ ಕೂಡ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. RSSನವರು ನಿಮ್ಮ ಲಿಂಗಾಯತ ಮಹಾಸಭಾ ಹೋರಾಟ ನೋಡ್ತಾರೆ.